ಇಂಗ್ಲಿಷ್ ವಾಕ್ಯಗಳಲ್ಲಿ ಫೈಂಡ್ ಔಟ್ ಹೇಗೆ ಬಳಸಬೇಕು. ಇಂಗ್ಲಿಷ್ ವಾಕ್ಯಗಳಲ್ಲಿ ಫೈಂಡ್ ಔಟ್ ಹೇಗೆ ಬಳಸಬೇಕು. ನಾನೀಗ ನಿಮಗೆ ಫ್ರೇಸಲ್ ವರ್ಬ್ಸ್ಗಳನ್ನು, ಸಂಯುಕ್ತ ಕ್ರಿಯಾಪದಗಳನ್ನು ಕಲಿಸ್ತಾ ಇದ್ದೇನೆ. ನಿಮಗೆ ಹೇಳಿದ್ದೇನೆ ಇದಕ್ಕಿಂತ ಮುಂಚೆಲೂ ಈ ಫ್ರೇಸಲ್ ವರ್ಬ್ಸ್ಗಳನ್ನು ನೀವು ನಿಮ್ಮ ಸಂಭಾಷಣೆಯಲ್ಲಿ ಉಪಯೋಗಿಸಿದರೆ ನಿಮ್ಮ ಇಂಗ್ಲಿಷ್ ಭಾಷೆಯನ್ನು ಯಾರು ಕೇಳ್ತಾರೋ ಅವರಿಗೆ ನೀವು ಒಳ್ಳೆ ಫ್ಲೂಯೆಂಟ್ ಇಂಗ್ಲೀಷ್ ಮಾತಾಡೋರು ಅಂತ ಭರವಸೆ ಬರ್ತದೆ. ಸೊ ಹಾಗಾಗಿ ಈ ಫ್ರೇಸಲ್ ವರ್ಬ್ಸ್ಗಳನ್ನು ನಿಮ್ಮ ಇಂಗ್ಲೀಷಲ್ಲಿ ಚೆನ್ನಾಗಿ ಉಪಯೋಗಿಸಲಿಕ್ಕೆ ಕಲಿಯಿರಿ. ಫೈಂಡ್ ಔಟ್ ಅಂದರೆ ತಿಳಿದುಕೋ. ಫೈಂಡ್ ಔಟ್ ಅಂದರೆ ತಿಳಿದುಕೋ. ಯಾವುದಾದರೂ ಒಂದು ಮಾಹಿತಿ, ರಹಸ್ಯ ಅಥವಾ ಸತ್ಯವನ್ನು ಹುಡುಕಿ ತಿಳಿದುಕೊಳ್ಳುವುದು. ಫೈಂಡ್ ಔಟ್ ಅಂದರೆ ಯಾವುದಾದರೂ ಒಂದು ಮಾಹಿತಿ, ರಹಸ್ಯ ಅಥವಾ ಸತ್ಯವನ್ನು ಹುಡುಕಿ ತಿಳಿದುಕೊಳ್ಳುವುದು. ಉದಾಹರಣೆಗೆ, ಐ ನೀಡ್ ಟು ಫೈಂಡ್ ಔಟ್ ದ ಟ್ರುತ್. ನಾನು ಸತ್ಯವನ್ನು ತಿಳಿದುಕೊಳ್ಳಬೇಕಾಗಿದೆ. ಕ್ಯಾನ್ ಯು ಫೈಂಡ್ ಔಟ್ ವಾಟ್ ಟೈಮ್ ದ ಟ್ರೈನ್ ಅರೈವ್ಸ್. ರೈಲು ಎಷ್ಟು ಗಂಟೆಗೆ ಬರುತ್ತದೆ ಎಂದು ನೀನು ತಿಳಿದುಕೊಳ್ಳಬಲ್ಲೆಯಾ. ಶಿ ವಿಲ್ ಫೈಂಡ್ ಔಟ್ ಎವ್ರಿಥಿಂಗ್ ಸೂನರ್ ಆರ್ ಲೇಟರ್. ಅವಳು ಬೇಗ ಅಥವಾ ತಡವಾಗಿ ಎಲ್ಲವನ್ನೂ ತಿಳಿದುಕೊಳ್ಳುತ್ತಾಳೆ. ಹಿ ಈಸ್ ಟ್ರೈಯಿಂಗ್ ಟು ಫೈಂಡ್ ಔಟ್ ಹರ್ ಫೋನ್ ನಂಬರ್. ಅವನು ಅವಳ ಫೋನ್ ಸಂಖ್ಯೆಯನ್ನು ತಿಳಿದುಕೊಳ್ಳಲು ಪ್ರಯತ್ನಿಸುತ್ತಿದ್ದಾನೆ. ಹೌ ಡಿಡ್ ಯು ಫೈಂಡ್ ಔಟ್ ಅಬೌಟ್ ದ ಪಾರ್ಟಿ. ನಿನಗೆ ಪಾರ್ಟಿಯ ಬಗ್ಗೆ ಹೇಗೆ ತಿಳಿಯಿತು. ಫೈಂಡ್ ಔಟಿನ ಎರಡನೇ ಅರ್ಥ ಒಬ್ಬರ ತಪ್ಪು ಅಥವಾ ಸುಳ್ಳನ್ನು ಹಿಡಿಯುವುದು. ಒಬ್ಬರ ತಪ್ಪು ಅಥವಾ ಸುಳ್ಳನ್ನು ಹಿಡಿಯುವುದು. ಇಫ್ ಯು ಲೈ, ಯುವರ್ ಪೇರೆಂಟ್ಸ್ ವಿಲ್ ಫೈಂಡ್ ಔಟ್. ನೀನು ಸುಳ್ಳು ಹೇಳಿದರೆ ನಿನ್ನ ಪೋಷಕರಿಗೆ ತಿಳಿದು ಹೋಗುತ್ತದೆ, ನಿನ್ನ ಸುಳ್ಳು ಸಿಕ್ಕಿಬೀಳುತ್ತದೆ. ದ ಪೊಲೀಸ್ ವಾಂಟ್ ಟು ಫೈಂಡ್ ಔಟ್ ದ ಥೀಫ್. ಪೊಲೀಸರು ಕಳ್ಳನನ್ನು ಪತ್ತೆ ಹಚ್ಚಲು ಬಯಸುತ್ತಾರೆ. He cheated on the exam, but the teacher found him out. ಅವನು ಪರೀಕ್ಷೆಯಲ್ಲಿ ನಕಲು ಮಾಡಿದನು, ಆದರೆ ಶಿಕ್ಷಕರು ಅವನ ತಪ್ಪನ್ನು ಹಿಡಿದರು. ಡೋಂಟ್ ಡೂ ಎನಿಥಿಂಗ್ ರಾಂಗ್, ದೇ ವಿಲ್ ಫೈಂಡ್ ಯು ಔಟ್ ಈಸಿಲಿ. ಯಾವುದೇ ತಪ್ಪು ಮಾಡಬೇಡ, ಅವರು ನಿನ್ನನ್ನು ಸುಲಭವಾಗಿ ಹಿಡಿದು ಬಿಡುತ್ತಾರೆ. ಶಿ ವಾಸ್ ಶೇರಿಂಗ್ ಕಂಪನಿ ಸೀಕ್ರೆಟ್ಸ್, ಬಟ್ ಶಿ ವಾಸ್ ಫೈನಲಿ ಫೌಂಡ್ ಔಟ್. ಅವಳು ಕಂಪನಿಯ ರಹಸ್ಯಗಳನ್ನು ಹಂಚಿಕೊಳ್ಳುತ್ತಿದ್ದಳು, ಆದರೆ ಕೊನೆಗೂ ಅವಳ ಕಳ್ಳಾಟ ಸಿಕ್ಕಿಬಿದ್ದಿತು. ನಿಮಗೆ ನನ್ನ ರಿಸರ್ಚ್ ಮತ್ತು ಟೀಚಿಂಗ್ ಇಷ್ಟವಾದರೆ ನನ್ನನ್ನು ಫಾಲೋ ಮಾಡಿ ಮತ್ತು ಶೇರ್ ಮಾಡಿ. ಯಾರಿಗಾದರೂ ನನ್ನ 3 ತಿಂಗಳ ಕಂಪ್ಲೀಟ್ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ ಮಾಡಲಿಕ್ಕಿದ್ರೆ ಅದನ್ನು ನಾನು ವಿಡಿಯೋಗಳ ಮೂಲಕ ನಿಮ್ಮ ವಾಟ್ಸಪ್ ನಂಬರಿಗೆ ಕಳಿಸ್ತೇನೆ. ನಾನು ಸಾಧಾರಣ 32 ವರ್ಷದಿಂದ ಇಂಗ್ಲೀಷ್ ಕಲಿಸಿದ ಅನುಭವದಿಂದ ಆ ವಿಡಿಯೋಗಳನ್ನು ತಯಾರಿಸಿದ್ದೇನೆ. ಅದರಲ್ಲಿ ನಿಮಗೆ ಬೇಕಾದ್ದು ಎಲ್ಲವೂ ನಾನು ಕೊಟ್ಟಿದ್ದೇನೆ. ಹೀಗೆ 3 ತಿಂಗಳು ಸತತವಾಗಿ ನೀವು ಆ ವಿಡಿಯೋಗಳನ್ನು ನಿಮ್ಮ ವಾಟ್ಸಪ್ ನಂಬರಿಗೆ ಪಡೀತೀರಿ. ಆ ಕಂಪ್ಲೀಟ್ ಕೋರ್ಸಿನ ಫೀ ಕೇವಲ 599 599 ರುಪೀಸ್ ಮಾತ್ರ. ಅದನ್ನು ನೀವು ನನ್ನ ನಂಬರಿಗೆ UPI ಮೂಲಕ ಕಳಿಸಿದರೆ ಯಾವತ್ತು ಕಳಿಸ್ತೀರೋ ಆವತ್ತಿನಿಂದಲೇ ಕ್ಲಾಸ್ ಸ್ಟಾರ್ಟ್ ಮಾಡ್ತೇನೆ. ಮತ್ತು ಆ ವಿಡಿಯೋವನ್ನು ನೀವು 15 ನಿಮಿಷದ ವಿಡಿಯೋ ಇದ್ದರೆ 45 ನಿಮಿಷ ಪ್ರಾಕ್ಟೀಸ್ ಮಾಡಬೇಕಾಗ್ತದೆ. ನಿಮಗೆ ಪೆನ್ ಮತ್ತು ಪುಸ್ತಕ ತಗೊಂಡು ಬರೀಲಿಕ್ಕೇನಿಲ್ಲ. ನಾನು ಏನು ಹೇಳ್ತೇನೋ ಅದನ್ನು ನಾನೇ ನಿಮಗೆ 2 ಸಲ ರಿಪೀಟ್ ಮಾಡಲಿಕ್ಕೆ ವಿಡಿಯೋದಲ್ಲಿ ಹೇಳಿದ್ದೇನೆ. ಆಮೇಲೆ ನೀವೇ ಅದನ್ನು 3-4 ಸಲ ವಿಡಿಯೋ ನೋಡಿ ಒಂದು 8-10 ಸಲ ಅದನ್ನು ರಿಪೀಟ್ ಮಾಡಬೇಕು. ಹಾಗೆ ನೀವು ಮಾಡಿದರೆ ನಿಮಗೆ ಖಂಡಿತವಾಗಿ 3 ತಿಂಗಳಲ್ಲಿ ಇಂಗ್ಲೀಷ್ ಮಾತಾಡಲಿಕ್ಕೆ ಬರ್ತದೆ.